ಇನ್ನು ಗ್ಯಾಸ್ ದರ ಹೆಚ್ಚಳದಿಂದ ಉಡುಪಿಯಲ್ಲೂ ಕೂಡ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉಡುಪಿಯ ಏಜಿಸ್ ಆಟೋ ಗ್ಯಾಸ್ ವಿರುದ್ಧ ಆಟೋ ಚಾಲಕರು ಕಿಡಿಕಾರಿದ್ದಾರೆ. ನಗರದ ಬೇರೆ ಗ್ಯಾಸ್ ಪಂಪ್ಗಳಲ್ಲಿ ಸಾಮಾನ್ಯ ದರನೇ ಇದೆ, ಆದರೆ ಏಜಿಸ್ ಗ್ಯಾಸ್ನಲ್ಲಿ ಮಾತ್ರ 18 ರೂಪಾಯಿ ದರ ಏರಿಕೆ ಮಾಡಿದ್ದಾರೆ. ಪರಿಸ್ಥಿತಿಯ ಲಾಭ ಪಡ್ಕೊಳ್ತಿದ್ದಾರೆ ಅನ್ನೋದು ಆಟೋ ಚಾಲಕರು ಮಾಡ್ತಾ ಇರುವಂತಹ ಆರೋಪ. ಸದ್ಯ ಇಂಥ ಸಂಕಷ್ಟದ ಪರಿಸ್ಥಿತಿ ಇದೆ ಅನ್ನುವಂತಹ ಕಾರಣಕ್ಕಾಗಿ ಆಟೋ ಚಾಲಕರ ಮೇಲೆ ಏಜಿಸ್ ಆಟೋ ಗ್ಯಾಸ್ ಬರೆ ಹಾಕ್ತಿದೆ ಅಂತ ಹೇಳಿ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ಪ್ರೇಮ್ ಕುಮಾರ್ ಅಂತೇಳಿ ಕಡಪಾಡಿ ಆಟೋ ಯೂನಿಯನ್ನ ಅಧ್ಯಕ್ಷನಾಗಿದ್ದೇನೆ. ನನಗೆ ನಿನ್ನೆಯಿಂದ ಸುಮಾರು ನಮ್ಮ ಕಡಪಾಡಿ ಆಟೋ ಯೂನಿಯನ್ ಅಲ್ಲಿ 200-250 ಸದಸ್ಯರಿದ್ದಾರೆ. ನಿನ್ನೆಯಿಂದ ಒಂದು 7-8 ಮಂದಿ ಬಂದು ನನಗೆ ಫೋನ್ ಮಾಡಿ ಹೀಗೆ ಆಗಿದೆ, ಉದ್ಯಾವರ ಏಜಿಸ್ ಆಟೋ ಗ್ಯಾಸಲ್ಲಿ ನಮ್ಮ ಹತ್ರ 90 ರೂಪಾಯಿ ಆಗಿ ತಗೊಳ್ತಾ ಇದ್ದಾರೆ. ಬೇರೆ ಉಡುಪಿ ಕಡೆಗಳಲ್ಲಿ 72 ರೂಪಾಯಿ 30 ಪೈಸೆ ಮಾತ್ರ ಇದೆ. ಇಲ್ಲಿ ಸಡನ್ನಿ ಅಂದರೆ ಈ ಇರಾಕ್ ವಾರ ಆಗುವ ಮೊದಲು 62 ಇದ್ದದ್ದು ಸಡನ್ನಿ 10 ರೂಪಾಯಿ ಜಾಸ್ತಿ ಮಾಡಿದ್ರು, 72 ಚಿಲ್ಲರೆ ಆಯಿತು. ಈಗ ನಿನ್ನೆಯಿಂದ 90 ರೂಪಾಯಿ ತಗೊಳ್ತಾ ಇದ್ದಾರೆ. ಈ ಬಗ್ಗೆ ನಾವು ಎಲ್ಲ ಒಟ್ಟಾಗಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಕೊಡುವಂತೇಳಿ ಬಂದಿದ್ದೇವೆ. ಜಿಲ್ಲಾಧಿಕಾರಿ ಅವರಿಗೆ ಹಾಗೂ SP ಅವರಿಗೆ ಮನವಿ ಕೊಟ್ಟು ಈ ಇಲಾಖೆಯವರು ಇದಕ್ಕೆ ಸ್ಪಂದಿಸಿ ಕೂಡಲೇ ನಮಗೆ ನ್ಯಾಯ ಒದಗಿಸಿ ಕೊಡಬೇಕಂತೇಳಿ ನಾವು ಎಲ್ಲ ರಿಕ್ಷಾದವರ ಪರವಾಗಿ ಆಗ್ರಹಿಸ್ತಾ ಇದ್ದೀವಿ. ನಗರದಲ್ಲಿ ಎಷ್ಟಿದೆ? ಬೇರೆ ಎಲ್ಲ ಕಡೆಯಲ್ಲಿ 72 ರೂಪಾಯಿ 30 ಪೈಸೆ ಇದೆ. ನಿಮಗೆ ಎಂತ ಅನಿಸ್ತದೆ ಈಗ? ಅಂದರೆ ಕೊರತೆ ಉಂಟು ಅಂತೇಳಿ ಇದು ಈಗ ಕೊರತೆ ಇದ್ದರೆ ಎಲ್ರಿಗೂ ಕೊರತೆ ಆಗ್ತದೆ. ಆದರೆ ಇಲ್ಲಿ ಈ ಒಂದು ಪಂಪಿನಲ್ಲಿ ಇಷ್ಟು ಹಣ ಲೂಟಿ ಮಾಡೋದಂದರೆ ಇದು ತುಂಬ ಅನ್ಯಾಯ ಆಗಿದೆ. ಉಡುಪಿ ಬೇರೆಯವರು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಸರಿ ಇರ್ಬೋದು, ಯುದ್ಧದ ಒಂದು ವಾತಾವರಣದಲ್ಲಿ ಜಾಸ್ತಿ ಆಗಿರ್ಬೋದು. ಆದರೆ ಇದೊಂದು ಪಂಪಿನಲ್ಲಿ 20 25 ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ 1 ಲೀಟರಿಗೆ. ಇದು ನಾವು ಖಂಡಿಸ್ತೇವೆ. ಸ್ವಲ್ಪ ಗ್ರಾಮೀಣ ಭಾಗ ಅಲ್ವಾ ನಿಮ್ಮದೆಲ್ಲ, ಇಲ್ಲಿ ಆಟೋ ಓಡಾಡೋದು? ಖಂಡಿತ ನಮ್ಮ ಕಟ್ಪಾಡಿ ಅವಲಂಬಿಸಿದ್ದಾರೆ ಇದರಲ್ಲಿ. ಅಂದರೆ ನಮ್ಮಲ್ಲಿ ಈಗ ಕಡಪಾಡಿಯವರು ಸುಮಾರು ಸದಸ್ಯರು ಸುಮಾರು 200 ಮಂದಿ ಇದ್ದಾರೆ, 250 ಮಂದಿ ಇದ್ದಾರೆ. ಆದರೆ ಎಲ್ಲರೂ ಇಲ್ಲಿಗೆ ಬರುವ ಹಾಗಿಲ್ಲ, ಬೇರೆ ಉಡುಪಿಗೆ ಹೋಗಿದ್ದು ಕೂಡ ಗ್ಯಾಸನ್ನು ತುಂಬಿಸಿ ಬರ್ತಾರೆ. ಆದರೆ ಈಗ ಸಮಸ್ಯೆ ಬಂದದ್ದು ಈ ಒಂದು ಪಂಪಿನಿಂದ ಮಾತ್ರ.